ನನ್ನ ವೈಫು ಅವ್ರಿಗೆ 11.5 ಇದ್ದಿದ್ದು 3 ತಿಂಗಳಲ್ಲಿ 5.7 ಬಂದಿದೆ. ಈ ಟ್ಯಾಬ್ಲೆಟ್ ಇಲ್ದಿರ ನಮಗೆ ಸಜೆಷನ್ ಮಾಡಿದ್ರು. ಕ್ಯೂರ್ ಆಗಿದೆ ಇವಾಗ. ನನಗೆ ಆಶ್ಚರ್ಯ ಆಯಿತು, ತುಂಬ ಖುಷಿನೂ ಆಯಿತು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೀನಾ, ವಯಸ್ಸು 42. ನಾನು ಕೆಂಗೇರಿ ಅಮಿಟಿ ಶೆಲ್ಟರ್ಸ್ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸ್ತೀನಿ. MG ರೋಡಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಒಂದು 3 ಮಂತ್ಸ್ ಬ್ಯಾಕು ನಮ್ಮ ಅಪಾರ್ಟ್ಮೆಂಟ್ ಪ್ರಿಮಿಸಸಲ್ಲಿ ಒಂದು ಕ್ಯಾಂಪೇನ್ ನಡೆಯುತ್ತೆ. ಅಲ್ಲಿ ಸುಮ್ಮನೆ ಗೊತ್ತಿಲ್ಲದೇನೋ ಏನೋ ಹೋಗಿ ನಾನು ನನ್ನ ಶುಗರ್ ಟೆಸ್ಟನ್ನ ಕೊಟ್ಟಾಗ ಆಗ ಸ್ವಲ್ಪ ಹೈಯರ್ ರೇಂಜ್ ಅಂತ ಗೊತ್ತಾಗುತ್ತೆ. ನವಂಬರ್ 2024 10ನೇ ತಾರೀಕಿಗೆ ನಾನು ಕೇರ್ಸೋನ್ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿದಾಗ ನಂದು HB1AC 11.5 ಬಂದಿತ್ತು. ಸೊ ಅದು ಸ್ವಲ್ಪ ಜಾಸ್ತಿನೇ ಇತ್ತು ನನ್ನ ಕಂಪೇರ್ ಮಾಡಿದರೆ. ಆಗ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡೋಕ್ಕೆ ಹೇಳಿದರು ಡಾಕ್ಟರು. ಅವ್ರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾನು 3 ಮಂತ್ಸ್ ಸ್ಟ್ರಿಕ್ಟ್ ಡಯಟ್ ಮಾಡಿ ಇವತ್ತು ಅಂದರೆ ಫೆಬ್ರವರಿ 14ನೇ ತಾರೀಕು ನನ್ನ ರಿಸಲ್ಟ್ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು, ತುಂಬ ಖುಷಿನೂ ಆಯಿತು. 5.7 ಬಂದಿದೆ. ಈ 3 ಮಂತ್ಸ್ ಜರ್ನಿ ನನಗೆ ಕಷ್ಟ ಅಂತ ಅನಿಸ್ತಾ ಇಲ್ಲ, ಯಾಕಂದರೆ ಇದು ಒಂದು ನನ್ನದು ಲೈಫ್ ಸ್ಟೈಲಲ್ಲಿ ಒಂದು ಭಾಗ ಆಗಿತ್ತು. ಇಷ್ಟು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಾನು ಪ್ರಶಾಂತ್ ಅಂತ. ನನ್ನ ವೈಫು ಅವ್ರಿಗೆ ಡಯಾಬಿಟಿಕ್ ಇದೆ ಅಂತ ಗೊತ್ತಾಗಿರ್ಲಿಲ್ಲ ನನಗೆ. ಸುಮ್ಮನೆ ಚೆಕ್ ಚೆಕ್ ಮಾಡೋಕೆ ಹೋದ್ವಿ. ಅವಾಗ 240 ಬಂತು. ಅದು ಬಂದಾಗ ನನಗೆ ಸ್ವಲ್ಪ ಟೆನ್ಷನ್ ಆಯಿತು. ಅವಾಗ ಇಮಿಡಿಯೇಟ್ ಡಾಕ್ಟರ್ ಪೂರ್ಣಿಮಾ ಅವ್ರಿಗೆ ಮೀಟ್ ಮಾಡಿದ್ವಿ. ಅವ್ರು ಕ್ಲೀನಾಗಿ ಟ್ಯಾಬ್ಲೆಟ್ ಇಲ್ದಿರ ನಮಗೆ ಸಜೆಷನ್ ಮಾಡಿದ್ರು. ವಿತೌಟ್ ಬರೀ ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತ. ಅವ್ರು ಸಜೆಷನ್ ತೊಗೊಂಡು 3 ತಿಂಗಳು ಚೆನ್ನಾಗಿ ಮಾಡಿದ್ರು. ಅದೇ ಥರ ಮನೆಯಲ್ಲಿ ಸ್ವಲ್ಪನೂ ವ್ಯಾಯಾಮನೂ ಮಾಡಬೇಕು, ಮಾಡಿದ್ದಾರೆ. ಅದ್ರ ತಕ್ಕನಂಗೆ ಕ್ಯೂರ್ ಆಗಿದೆ ಇವಾಗ. ಅವ್ರಿಗೆ 11.5 ಇದ್ದಿದ್ದು 3 ತಿಂಗಳಲ್ಲಿ 5.7 ಬಂದಿದೆ. ಡಾಕ್ಟರ್ ಪೂರ್ಣಿಮಾ ಅವ್ರ ಹತ್ರ ಸಲಹೆ ತೊಗೋಬೋದು ಇರೋನು ಡಯಾಬಿಟಿಕ್ ಇರೋರು. ಆರೋಗ್ಯದ ಸಮಸ್ಯೆ ಏನೇ ಇದ್ರೂ ಅವ್ರ ಹತ್ರ ಬಂದು ನೀವು ಸಲಹೆ ತಗೊಂಡು ನಿಮ್ಮ ಜೀವನನ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೋಬೇಕು ಅಂತ ಕೇಳ್ಕೊತೇವೆ.